ನಿಖಿಲ್ಗೆ ಬೆಂಬಲ ನೀಡೋ ವಿಚಾರಕ್ಕೆ ವಿರೋಧ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಿತ್ತಾಟ ಆಗಿದೆ. ಕೈ ಮಿಲಾಯಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರ ಗಲಾಟೆ ಆಗಿದೆ. ನಿಖಿಲ್ ಕುಮಾರ್ಗೆ ಬೆಂಬಲ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಆಗಿರುವಂತಹ ಕಿತ್ತಾಟ ಇದು. ಕೆಆರ್ ನಗರ ಪಟ್ಟಣದಲ್ಲಿ ಈ ಒಂದು ಗಲಾಟೆ ಆಗಿದೆ. ಅಂದ್ರೆ ಚುನಾವಣೆಯ ಪೂರ್ವಭಾವಿ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಮೈತ್ರಿ ಅಭ್ಯರ್ಥಿಗೆ ಅಲ್ಲಿ ಸಪೋರ್ಟ್ ಮಾಡೋದಿಲ್ಲ ಅಂತ ಕೆಆರ್ ನಗರ ಪಟ್ಟಣದಲ್ಲಿ ನಡೆದ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಚಕಮಕಿ ಆಗಿರೋದು. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ಗೆ ಬೆಂಬಲವನ್ನ ನೀಡೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ ನಗರ ಕಾಂಗ್ರೆಸ್ ಮುಖಂಡ ಡಿ ರವಿಶಂಕರ್, ಎಐಸಿಸಿ ವಕ್ತಾರೆ ಐಶ್ವರ್ಯ ಮಹದೇವ್ ಬಣಗಳ ನಡುವೆ ಈ ಒಂದು ಘರ್ಷಣೆ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇರೋದು. ಅಭ್ಯರ್ಥಿ ನಿಖಿಲ್ ಜೆಡಿಎಸ್ ನಾಯಕರಿಗೆ ಏಕವಚನದಲ್ಲಿ ಅಂದ್ರೆ ನಿಂದನೆ, ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಒಪ್ಪೋದಿಲ್ಲ, ನಮ್ಮ ಕಾರ್ಯಕರ್ತರಿಗೆ ಈ ರೀತಿಯಾಗಿ ಈಗ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಗಲಾಟೆ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಇದೀಗ ಚುನಾವಣೆಗೆ ಕೌಂಟ್ ಡೌನ್ ಅಂತೂ ಸ್ಟಾರ್ಟ್ ಆಗಿದೆ. ಆದರೆ ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ ನೋಡ್ತಾ ಇದೀವಿ, ಒಂದ್ ಕಡೆ ಹಾಸನದಲ್ಲಿ, ಮಂಡ್ಯದಲ್ಲಿ, ಅದೇ ರೀತಿಯಾಗಿ ಈಗ ಮೈಸೂರಲ್ಲೂ ಕೂಡ ಕಿತ್ತಾಟ ಜೋರಾಗ್ತಿದೆ. ಇದು ಯಾವ ಕಾರಣಕ್ಕಾಗಿದ್ದು ಅಂತ ಈ ಗಲಾಟೆ? ಅವಿನಾಶ್, ಏನು ಅಂತಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೇರುವಂತಹ ಕೆಆರ್ ನಗರದಲ್ಲಿ ಹಿಂದೆ ಮೊದಲನೇ ದಿನದಿಂದ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಇರುವಂತದ್ದು. ಯಾಕಂತಂದ್ರೆ ವಿರೋಧ ಪಕ್ಷದ ವಿರುದ್ಧವಾಗಿ ಜಿದ್ದಾಜಿದ್ದಿ ಇರಲ್ಲ, ಇಲ್ಲಿ ದೋಸ್ತಿಗಳ ನಡುವೆ ಜಿದ್ದಾಜಿದ್ದಿ ಇರುವಂತದ್ದು. ಮೊದಲನೇದಾಗಿ ಈ ಹಿಂದೆ ಕೂಡ ಸಾರಾ ಮಹೇಶ್ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಡುವಂತ ಕೆಲಸ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾರಾ ಮಹೇಶ್ ಅವರು ಜಾತಿ ರಾಜಕಾರಣ ಮಾಡ್ತಾರೆ ಎನ್ನುವಂತ ಆರೋಪಗಳು ಕೇಳಿ ಬಂದಿತ್ತು. ಈ ಒಂದು ವಿಚಾರವಾಗಿ ಅಲ್ಲಿ ಏನು ಕೆಆರ್ ನಗರ ಕ್ಷೇತ್ರದಲ್ಲಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರು. ನಿನ್ನೆ ಕೂಡ ಈ ಒಂದು ವಿಚಾರವಾಗಿ ಒಂದು ಸಮನ್ವಯತೆ ಮತ್ತೆ ಎರಡೂ ಪಕ್ಷದಲ್ಲಿ ಹೊಂದಾಣಿಕೆ ತರುವಂತ ಕೆಲಸಗಳನ್ನ ಮಾಡ್ಲಿಕ್ಕೋಸ್ಕರ ಒಂದು ಕಾಂಗ್ರೆಸ್ ನಲ್ಲೇ ಮೊದಲನೇದಾಗಿ ಸಭೆಯನ್ನ ಕರೆದಿದ್ರು. ಈ ಒಂದು ಸಭೆಯಲ್ಲಿ ಅಪಸ್ವರ ಎದ್ದಿರುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಮತವನ್ನ ಹಾಕಲ್ಲ, ಅವರ ಪರವಾಗಿ ಹೋರಾಟವನ್ನ ಮಾಡಲ್ಲ, ನಮ್ದು ನೇರವಾಗಿ ಹೋರಾಟ ಏನಿದ್ರು ಜೆಡಿಎಸ್ ನಿಂದ ವಿರುದ್ಧವಾಗಿ, ನಾವು ಈಗಲೂ ಕೂಡ ಜೆಡಿಎಸ್ ವಿರುದ್ಧವಾಗಿ ಕೆಲಸ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಕೆಆರ್ ನಗರ ಕ್ಷೇತ್ರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು
ಸ್ಪಷ್ಟವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ನೇರ ಪೈಪೋಟಿ ಈಗಲೂ ಕೂಡ ದೋಸ್ತಿಗಳು ಇರುವಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಸಾರಾ ಮಹೇಶ್ ಅವರು ಹೇಳಿಕೆಯಿಂದ ಈಗ ಇಷ್ಟೆಲ್ಲ ಗೊಂದಲ ಆಗಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಮೂಲದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸಾರಾ ಮಹೇಶ್ ಅವರು ಈ ಹಿಂದೆ ಹೇಳಿದ್ರು, ನೀವು ಏನಾದ್ರೂ ಮಂಡ್ಯದಲ್ಲಿ ಕೈ ಬಿಟ್ರೆ ನಾವು ಮೈಸೂರಿನಲ್ಲಿ ಕೈ ಕೊಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಒಟ್ಟಾರೆಯಾಗಿ KR ನಗರ ಕ್ಷೇತ್ರದಲ್ಲೂ ಈ ರೀತಿಯಾದಂತಹ ಗೊಂದಲ ಮುಂದುವರೆದಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ದಿಲೀಪ್.